ಪ್ರಾರಂಭ ಮಾಡುವ. Let us begin our mornings. ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಿದ್ದಕ್ಕಾಗಿ ಮತ್ತು ಕೊಟ್ಟಂತ ಈ ಸಮಯಕ್ಕಾಗಿ ತಂದೆಯ ದೇವರನ್ನು ವಂದಿಸುವವನಾಗಿದ್ದೇನೆ. ನಿಮ್ಮ ಒಂದು ಆರಾಧನೆಯಲ್ಲಿ ಬೇಕಾಗಿರುವಂತ ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ನೀವು ತೆಗೆದಿಡಿರಿ. ನಾವು ಕರ್ತರಾತ್ರಿ ಭೋಜನದಲ್ಲಿ ಒಟ್ಟಾಗಿ ಪಾಲು ತೆಗೆದುಕೊಳ್ಳುವ. I welcome you all for this morning worship service and to request you all to keep the communion elements ready as we participate after the message in the Holy Communion service. Invocation. ಪ್ರಾರಂಭದಲ್ಲಿ ಕೀರ್ತನೆ 111 1-5 ವಚನಗಳು. ನಾನು ಕನ್ನಡದಲ್ಲಿ ಓದ್ತೇನೆ, ಇಂಗ್ಲಿಷ್ ಅಲ್ಲಿ ನಾವು ಆಲ್ರೆಡಿ ಪ್ರೊಜೆಕ್ಟ್ ಮಾಡಿರುವವರಾಗಿದ್ದೇವೆ. Psalm 11 verses beginning from 1 to 5. ಯಾಹುಗೆ ಸ್ತೋತ್ರ. ನಾನು ಯೆಹೋವನನ್ನು ಕೊಂಡಾಡುವೆನು, ಯಥಾರ್ಥರ ಕೂಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಯೆಹೋವನ ಕೃತ್ಯಗಳು ಮಹತ್ತಾದವುಗಳು, ಅವುಗಳಲ್ಲಿ ಸಂತೋಷಿಸುವರು, ಅವುಗಳನ್ನೇ ಧ್ಯಾನಿಸುವರು. ಆತನ ಕಾರ್ಯವು ಘನಮಾನವುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನ ದಯವು ಕನಿಕರವು ಉಳ್ಳವನು, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಆಮೆನ್. I will praise the Lord with my whole heart in the assembly of the upright and in the congregation. The work of the Lord are great, studied by all who have pleasure in them. The work is honorable and glorious, and his righteousness endures forever. He has made his wonderful works to be remembered. The Lord is gracious and full of compassion. He has given food to those who fear him. He will be mindful of his covenant. ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುತ್ತಾನೆ. ಆಮೆನ್. ಪ್ರಾರ್ಥನೆ ಮಾಡುವ. ಅಪ್ಪ ತಂದೆ, ಈ ಹೊಸ ತಿಂಗಳಿಗಾಗಿ, ಹೊಸ ಆಶೀರ್ವಾದಗಳಿಗಾಗಿ ಮತ್ತು ನಿನ್ನ ಒಂದು ಅಭಯ ವಚನ ಈ ಪುನರುತ್ಥಾನದ ದಿನದಲ್ಲಿ ನಾವು ನೆನೆಸಿಕೊಂಡು ನಿನ್ನ ಆರಾಧನೆಯಲ್ಲಿ ನಿನ್ನ ವಚನದಲ್ಲಿ ಬೆಳೆಯಲು ಬಂದಿರುವಾಗ ನಮ್ಮ ಮೇಲೆ ನಿನ್ನ ಹೇರಳವಾದ ಕೃಪೆ ಇರಲಿ. ನಾವು ಸೇರಿ ಬಂದಿರುವಂತ ನಮ್ಮೆಲ್ಲರನ್ನು ಈ ದೂರವಾಣಿ ಮೂಲಕ ಆಶೀರ್ವದಿಸು. ಕೊಟ್ಟಂತ ಈ ಸಮಯಕ್ಕಾಗಿ, ಈ ತಿಂಗಳಿಗಾಗಿ, ಈ ದಿನಕ್ಕಾಗಿ ನಿನ್ನನ್ನು ಹೊಂದಿಸು. ನಿನ್ನ ಅದ್ಭುತ ಕೃತ್ಯಗಳನ್ನು, ನಿನ್ನ ಒಡಂಬಡಿಕೆಯನ್ನು ನಾವು ಮರೆಯದೆ ಅದನ್ನು ಸದಾಕಾಲ ನೆನಪಿನಲ್ಲಿಟ್ಟು ನಿನಗೆ ಘನ ಮಾನ ಮಹಿಮೆ ತರುವಂತೆ ನಮ್ಮ ಆರಾಧನೆಯು ಪ್ರಾರಂಭವು ಅಂತ್ಯವು ನೀನಾಗಿದ್ದುಕೊಂಡು ನಡೆಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಪ್ರಾರಂಭದಲ್ಲಿ ನಾವು ಹಾಡುವಂತ ಹಾಡು 81ನೇ ಹಾಡನ್ನು ನಾವು ಹಾಡಿಕೊಳ್ಳುವ. From our hymnal, red hymnal 81, Now Thank We All Our God. ಇದನ್ನು ಕನ್ನಡದಲ್ಲಿ ಸಹ ನಾವು ಹಾಡುವ. ಎಲ್ಲವನ್ನು ಭೋಗಿಸು ದಯಾಳು ಕರ್ತನಿಂದ, ಕೃತಜ್ಞರಾಗಿ ಮನೋವಾಕ್ಯದಿಂದ ನಮ್ಮನ್ನು ರಕ್ಷಿಸು ತಾಯಿ ಗರ್ಭದಿಂದಲೇ ಸಹಸ್ರವರವೇ ಕೊಟ್ಟಾತನೆ ಎಂಬುದಾಗಿ ನಾವು ಹಾಡಿಕೊಳ್ಳುವ. Now we thank our God.
ಆಶೀರ್ವಾದ ಕೊಡುವಾತನನ್ನು ನಾವು ಹೊಂದಿಸುವಂತೆ ಈ ಒಂದು ದಿನ ನಾವು ಕೃತಜ್ಞತಾ ಸ್ತುತಿ ಸಲ್ಲಿಸುವುದಕ್ಕಿಂತ ಮುಂಚೆ ನಾವು ಎಲ್ಲರೂ ಒಟ್ಟಾಗಿ ಹೇಳಿಕೊಳ್ಳುವಂತ ಅಪೊಸ್ತಲರ ಬೋಧನಾ ಸೂತ್ರವನ್ನು ನಾವು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಓದಿಕೊಳ್ಳಬಹುದು. ಪುಟ 61 ಕನ್ನಡದಲ್ಲಿ ಅಪೊಸ್ತಲರ ವಿಶ್ವಾಸ ಪ್ರಮಾಣ. ಇದು ಇಂಗ್ಲಿಷ್ ಅಲ್ಲಿ ನಾನು ಆನ್ ಮಾಡ್ತೇನೆ, ಕನ್ನಡದಲ್ಲಿ ನಾವು ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಹೇಳಿಕೊಳ್ಳಬಹುದು. We will say it in unison, the Apostles' Creed. So I will just put it on. We will follow it. I believe in God, the Father Almighty, creator of heaven and earth, and in Jesus Christ, his only Son, our Lord, who was conceived by the Holy Spirit, born of the Virgin Mary, suffered under Pontius Pilate, was crucified, died, and was buried. He descended into hell. The third day he rose again from the dead. He ascended into heaven, is seated at the right hand of God, the Father Almighty. From thence he shall come to judge the living and the dead. I believe in the Holy Spirit, the Holy Catholic Church, the communion of saints, the forgiveness of sins, the resurrection of the body, and life everlasting. Amen. Amen. ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳುವ. ಕರ್ತನು ಈ ಹೊಸ ತಿಂಗಳಿಗಾಗಿ ಮತ್ತು ಮಾಡಿರುವಂತ ಎಲ್ಲ ಉಪಕಾರಗಳಿಗಾಗಿ ನಾವು ಕರ್ತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವ. ನಮ್ಮ ಪರಲೋಕದ ತಂದೆ ಈ ದಿನ ಕೊಟ್ಟದಕ್ಕಾಗಿ ಆತನ ಒಂದು ದಿನ ಎಂಬುದಾಗಿ ನಾವು ಗ್ರಹಿಸಿ ಆತನನ್ನು ಹೊಂದಿಸಿ ಪ್ರಾರ್ಥನೆಯಲ್ಲಿ ಕಳೆಯುವ. Let us spend the pastoral prayer sometime thanking God for all the blessings that he has given unto us. We also would like to pray for all those who are in need of God's help. ನಿಮಗೆ ನನ್ನ ಶಬ್ದ ಕೇಳಿಸ್ತದ? ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಉಂಟು, ಕೆಲವು ಕಡೆ ಲೈಟ್ ಇಲ್ಲ. ಕ್ಲಿಯರ್. ಥ್ಯಾಂಕ್ ಯು. ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡುವ. ತಂದೆಯ ದೇವರೇ, ನಾವು ನಿನ್ನ ಮಗನ ಹೆಸರಲ್ಲಿ ಇವತ್ತು ಸೇರಿ ಬಂದಿರುವಾಗ ನಿನ್ನ ಒಂದು ಆಶೀರ್ವಾದ ನಮ್ಮೆಲ್ಲರಿಗೆ ದಯಪಾಲಿಸು. ಈ ಮಹಾ ಸಂತೋಷದ ದಿನ ಇದು ನನ್ನ ಮತ್ತು ನನ್ನ ಸಭೆಯ ಮಾತ್ರ ಅಲ್ಲ ತಂದೆ, ಇಡೀ ವಿಶ್ವಕ್ಕೆ ರಕ್ಷಣಾ ದಿನವಾಗಿ ಪುನರುತ್ಥಾನವನ್ನು ಹೊಂದಿದಂತ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿ ಸೇರಿ ಬಂದಿರುವಾಗ ನಮ್ಮ ಮೇಲೆ ಹೇರಳವಾದ ಆಶೀರ್ವಾದ ನೆಲೆಯಾಗಿರಲಿ. ಈ ದಿನ ಆತನ ಅನ್ಯೋನ್ಯತೆಯಲ್ಲಿ, ಆತನ ಒಂದು ವಾಕ್ಯದಲ್ಲಿ ನಾವು ಬೆಳೆಯಲು ಮತ್ತು ಸಭೆಯಾಗಿ ಈ ಒಂದು ಮುಂಬೈ ಪಟ್ಟಣದಲ್ಲಿರುವಾಗ ನಮ್ಮ ಮೇಲೆ ನಿನ್ನ ಒಂದು ದೈವಾಶೀರ್ವಾದದಿಂದ ಕಳೆದ ತಿಂಗಳೆಲ್ಲ ಕಾಪಾಡಿ ಹೊಸ ತಿಂಗಳಿನ ಮೊದಲನೇ ದಿವಸ ನಮಗೆ ದಯಪಾಲಿಸಿದಿ. ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಅನೇಕರು ನಿನ್ನ ಒಂದು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ನೀನು ನಿರ್ಣಯಿಸಿ ಇಲ್ಲಿ ಸೇರಿ ಬಂದಿರುವಂತ ನಮ್ಮೆಲ್ಲರನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತೇವೆ. ನಾವು ವಿಶೇಷವಾಗಿ ನಿನ್ನ ಸಭೆಯಾಗಿ ಅನೇಕರಿಗಾಗಿ ಪ್ರಾರ್ಥಿಸುವಂತ ಒಂದು ಭಾರ ನಮ್ಮ ಮೇಲೆ ಹಾಕಿದಂದ್ರೆ, ನಾವು ಸಭೆಗಳಿಗಾಗಿಯೂ ಸಭೆಯ ಪಾಲನಾ ಸಮಿತಿಗಾಗಿ, ಸಭಾ ಪಾಲಕರ ಕುಟುಂಬಕ್ಕಾಗಿ ಮತ್ತು ಕಷ್ಟದಲ್ಲಿ ಮತ್ತು ರೋಗ ರುಜಿನೆಯಲ್ಲಿ, ಕಾಯಿಲೆಯಲ್ಲಿ ಮತ್ತು ಇರುವಂತ ಎಲ್ಲಾ ರೀತಿಯ ಈ ಒಂದು ಲಾಕ್ಡೌನ್ ನಿಂದ ಆದಂತ ಕಷ್ಟದ ಒಂದು ಅನುಭವದಲ್ಲಿ ನಮ್ಮ ಸಭಿಕರೊಡನೆ ನೀನಿದ್ದು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಟರ್ನಲ್ ಗಾಡ್, our Father, the heavenly blessings that you have given unto us through your Son and our Savior Jesus Christ, this is the day that you have given unto us. Today we remember that you have the Lord of the resurrection and also Lord of our lives and our church. We thank you, Lord, for this month. We thank you for all the blessings that you have given unto us in the past month. Today, as we have come together, we those who are online connected into this virtual service, I pray that you enable us to worship you even in this way, to bring glory and honor to your name. We thank you, Lord, for this wonderful time where we have to remember your goodness and faithfulness in the life of the church, in the life of the people and the congregation. In this lockdown, people have been suffering and people have experienced a lot of hardship. In all this,
you have been with us and helped us in many ways. We thank you and praise you for this wonderful time as we seek your intervention in the life of the church, pastors, their families, children, and the ministries, and all the organizations, and those who have been serving you, Lord, with all the difficulties that they have. Today we remember Mrs. Kadgaonkar, Isaac Kadgaonkar, and also Talegaon Church, and all the Una district, Talegaon district pastors, and all those who have been bereaved, Lord. We also feel for the family and the children, and we commit them into your loving care. We pray that you be with them and comfort them, console them, oh Father. This is a big loss for the family, and we as pastoral fraternity, we uphold them in your presence. We seek your heavenly blessing upon them, and peace, consolation be given unto sister and also to her children and their families and grandchildren. We ask you to be with the church, especially Nigdi Marathi Church. Lord, we pray that you be with them as they have to worship you in this difficult and also hard day that you have taken away that pastor for the higher service. Father, we pray that you be with them and bless them with the peace that passeth all understanding. We as a church, we remember all those pastors who have recovered from COVID, who have come home and been taking good care of themselves, and you be with them and bless them. We also pray for all our church members who have recovered, Lord, and who have been enjoying God's protection and care. We seek your blessings upon them also, and we pray for their family as they wait upon thee. Lord, restore the health and strength in their life and bless them. We also thank you and praise you for all the manifold blessing that the church members have experienced in the present pandemic time, and also that you have been with them in the past month. We thank you for all those who have requested prayer requests. We commit them all into your loving care. We also pray, Lord, from this month onwards, you be with our confirmation students, you be with all those who are preparing and giving their entrance exams, and also those who are trying to get their admissions in the junior colleges and senior colleges, which are children who have been studying hard and who have got good results in 10th and 12th. Father God, we thank you and praise you. We commit them all into your loving care. Be with all our children and our youth, and help them, Lord, to seek your faith, as you have rightly pointed out that seek ye first the kingdom of God and all his righteousness, and all these things shall be added unto you. Father God, we pray that our children will seek you first, and also your kingdom purposes in and through their studies and their family life, and also those who are seeking admission will be blessed with your favor and blessing to get good college admissions in their life. We also pray for all those who are working and those who are seeking jobs. Father God, we pray that you be with them, bless them with good help that comes from the Lord, and the Lord would restore the joy of working and also joy of earning in their life. Father, we also pray those who are working abroad, those who are seeking help and also studying abroad, you be with them and bless them. We commit all of our church members, their children, youth, every family of our church into your loving care. We also remember at this day today, as we remember the Lord's table, we commit all the churches, all the pastors who are administering the Holy Communion. Lord God, I pray that you be with us, help us to seek your blessings in our life. You dwell within us, and we will also dwell in you, Lord, and we will bear much fruit in our life in these days. Father, I pray that you be with the Methodist Church organizations, Methodist Church institutions, schools, colleges, and all those people who are serving in various levels. We pray that you be with all of them and help them to seek your kingdom in their lives and do their best for the good of the society, and also bringing disciples into the kingdom of Jesus Christ. We thank you for all the administrative authorities, especially our bishop and other bishops of the conferences. You be with them and bless them,
as they seek your blessing for the institutions and churches as they serve. Let your name be honored through their lives. We also submit district superintendents and the pastors and pastors who are not keeping well. We seek that you be with them and bless them, Lord, and take care of their needs and enable them to receive God's favor and blessing. We thank you for this country. We thank you, Lord, for all the help you have given unto us. We recognize that the last month we have received heavy rains in very many parts of Maharashtra and the coastal Maharashtra and the northern part of our country, and various places we have seen the destruction that has been caused by water and the inundation that has happened. Father God, we commit all these places into your loving hand. Lord, in your love, restore them to normal life, restore what has been lost in their life. And many have lost their loved one, many have lost their property and also the crop and every aspect of cattle. We commit it into your loving care. We seek your blessings upon these people who have been affected, and many places have received the destruction, Lord, and we have seen that many hillocks and the ghats have been destroyed due to the rain, and the roads and the connections to the intercity and also interstate has been broken, and many people have been stranded on the roads. We commit them all into your loving care. We seek your blessings upon them. Let your hand be upon each of them in a very special way. Those of them who have lost their loved one, you be with them, oh Father. Console them, comfort them with your peace and also your consolation. We give you all the glory for our nation, the freedom that we have, the national government, the democratic system, and the freedom of speech and the religion that we have enjoyed. Father God, as we have come into the month of August, the Independence Day reminds us that the freedom that India has got, Lord, let no one try to destroy it, and no one tries to disintegrate our unity in diversity and also our love for the nation and our service to the nation. We give you all the glory for this nation, authorities and the rulers, every aspect of our nation into your loving care. Be with us and bless us. Appa Tande, ನಮ್ಮ ಜೀವಿತಗಳನ್ನು ನಮ್ಮನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತಾ ಈ ದೇಶಕ್ಕಾಗಿ, ಈ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸ್ವತಂತ್ರ ದಿನದಲ್ಲಿ ನಾವು ನೆನೆಸಿಕೊಳ್ಳುವಾಗ ನಿನ್ನ ಒಂದು ಆಶೀರ್ವಾದ ನಮ್ಮ ಮೇಲಿರು, ಮತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲಾ ಸಭೆಯ ಚಟುವಟಿಕೆಗಳಲ್ಲಿ ಮತ್ತು ನಮ್ಮೊಡನೆ ನೀನಿದ್ದು ನಡೆಸ್ತಾ ಬರಬೇಕೆಂಬುದಾಗಿ, ಮತ್ತು ಈ ದಿನಾಂಕದಲ್ಲಿ ನಾವು ಮಾಡುವಂತ ಧ್ಯಾನದಲ್ಲಿ ನಿನ್ನ ವಾಕ್ಯದ ಆಧರಣೆಯಲ್ಲಿ ನಮ್ಗೆ ಸಹಾಯ ನೀಡಿ, ಪರಿಶುದ್ಧಾತ್ಮನ ಸಹಾಯ ಮತ್ತು ನಿನ್ನ ಒಂದು ಪ್ರೇರೇಪಣೆ ನಮ್ಗೆ ದಯಪಾಲಿಸಿ ಕೊಟ್ಟು ನಡೆಸ್ತಾ ಬರಬೇಕೆಂದು ಈ ಎಲ್ಲವನ್ನು ನಿನಗೆ ಒಪ್ಪಿಸಿ ಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿಂದ ಆಹಾರವನ್ನು ನಮ್ಗೆ ಇವತ್ತು ದಯಪಾಲಿಸಿ ಕೊಡು. ನಮ್ಗೆ ತಪ್ಪು ಮಾಡಿದನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ನಾವು ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ ಸಭೆಗೆ ತಿಳಿಸಬೇಕಾದಂತ ಪ್ರಕಟಣೆ. As we proceed, the announcements for the church as follows. Next Sunday service will be online service, and it will be on Zoom at 8:30, and we will post it on YouTube at 11 o'clock. Please see that you have this link and you will participate virtually, and also you can encourage others to watch it on YouTube whenever they want. Next Sunday will be mission Sunday, will be evangelism and mission Sunday. We will be having a special guest speaker, Brother Gladson Anchan. Please prepare yourself, and also I have encouraged evangelism and mission committee chairpersons and members to participate. God will bless their participation. ಮುಂದಿನ ವಾರ ನಾವು
ಸುವಾರ್ಥ ಸೇವೆ ಮತ್ತು ನಮ್ಮ ಸಭೆಯಲ್ಲಿ ಆಗುವಂತ ಸುವಾರ್ಥ ಸೇವೆಯ ಮೂಲಕ ದೇವರ ಒಂದು ಸೌಹಾರ್ದಿಕತೆ ಮತ್ತು ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ದೇವರ ಸಹಾಯ ನಮ್ಮ ಮಧ್ಯದಲ್ಲಿ ಬಂದು ದೈವ ಸಂದೇಶಕರಾಗಿ ಬ್ರದರ್ ಗ್ಲಾಡ್ಸನ್ ಅಂಚನ್ ಅವರು ಅವರಿಗಾಗಿ ಪ್ರಾರ್ಥಿಸಿರಿ ಮತ್ತು ನಮ್ಮ ಎವಾಂಜಲಿಸಂ ಮಿಷನ್ ಕಮಿಟಿಯ ಚೇರ್ಪರ್ಸನ್ಸ್ ಮೆಂಬರ್ಸ್ ಗಾಗಿ ಸಹ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಕನ್ಫರ್ಮೇಶನ್ ಕ್ಲಾಸಸ್ ನಾವು ಶುರು ಮಾಡುವವರಾಗಿದ್ದೇವೆ. ಈ ಒಂದು ಆಗಸ್ಟ್ ತಿಂಗಳಿನ ಮೊದಲನೇ ವಾರ 4ನೇ ತಾರೀಕು ಬುಧವಾರ ನಾನು ಕ್ಲಾಸಸ್ ಆನ್ಲೈನ್ ಝೂಮ್ ಕ್ಲಾಸಸ್ ಶುರು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಹೆಸರು ಕೊಟ್ಟಂತವರು ದಯಮಾಡಿ ನಿಮ್ಮ ಟೆಲಿಫೋನ್ ಮುಖಾಂತರ ಅಯ್ಯನನ್ನು ಕಾಂಟ್ಯಾಕ್ಟ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. The confirmation classes will begin from August 4th, Wednesday evening. Please, those of you have given the names, contact your church pastor through your personal mobile number so that I can send you the link and the detail and prepare a group as a confirmation class group. Please keep this in your mind. Upcoming birthdays: 1st of August, Anupama Priyadarshini Naik. 2nd August, Anand Shetty, S. Satyamitra, Wilson Daniel. 3ನೇ August, Suman Margaret Mabin. 4ನೇ August, Amila Sons, Salome Suvida Badiger. 6ನೇ August, 6th August, Flora Karana, Jesse Jovian ಕುಂದರ್. ಇವರನ್ನು ದೇವರ ಆಶೀರ್ವಾದ ಮಾಡಲಿ. ಇವತ್ತು ಮದುವೆ ದಿನ ಯಾವುದು ಸಹ ಇಲ್ಲ ಈ ವಾರ. Saturday to Saturday there is no wedding anniversary wish. Tithes and offerings, online payment details are as follows. Many of you have contributed through online banking and we want to thank you. ನಮ್ಮ ಒಂದು ಸಭೆಯ ಕಾಣಿಕೆಗಾಗಿ ಮತ್ತು ಕೊಡುವಂತ ದೇಣಿಗೆ ದಶಮಾಂಶದ ನಿಮ್ಮ ಒಂದು ಆನ್ಲೈನ್ ಬ್ಯಾಂಕಿಂಗ್ ನ ಮುಖಾಂತರ ಕೊಟ್ಟಂತ ಎಲ್ಲರನ್ನು ನಾವು ಹೊಂದಿಸುವವರಾಗಿದ್ದೇವೆ. ಇದರ ಡೀಟೇಲ್ಸ್ ಇಲ್ಲಿದೆ, ನೀವು ನೋಡಿಕೊಳ್ಳಬಹುದು. ಇದನ್ನು ನಾನು ಪ್ರತಿಯೊಬ್ಬೊಬ್ಬರಿಗೂ ಹೇಳಿ ತಿಳಿಸುವುದೇನೆಂದ್ರೆ, ಸಭೆಯಲ್ಲಿ ನಾವು ಕಾಣಿಕೆಯಾಗಿ ಕೊಡುವಂತದ್ದು ಬಹಳ ಮುಖ್ಯವಾದ ವಿಷಯ. ಅನೇಕರು ನೀವು ಕೊಡ್ತಾ ಇದ್ದೀರಿ, ಅದಕ್ಕಾಗಿ ದೇವರನ್ನು ವಂದಿಸ್ತೇನೆ. ಯಾರು ಕೊಡ್ಲಿಲ್ಲ ದಯಮಾಡಿ ನೀವು ಬ್ಯಾಂಕಿನ ಮುಖಾಂತರವಾಗ್ಲಿ ಚೆಕ್ಕಿನ ಮುಖಾಂತರವಾಗ್ಲಿ ರಾಬಿನ್ಸನ್ ಸಭೆಗೆ ಕಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡುವ. ದೇವರ ವಾಕ್ಯ ಓದುವುದಕ್ಕಿಂತ ಮುಂಚೆ let us pray and thank God for all these church members. It's a thanksgiving prayer. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಮ್ಮನ್ನು ಸೃಷ್ಟಿಸಿ ಪರಾಂಬರಿಸಿಕೊಂಡು ಬರುವಂತ ತಂದೆಯ ದೇವರೇ, ನಮ್ಮ ಎಲ್ಲಾ ಸಭಿಕರಿಗಾಗಿ ಮಾತ್ರವಲ್ಲ, ಇವತ್ತು ಕಷ್ಟದಲ್ಲಿ ಯಾರಾದ್ರೂ ಕಾಯಿಲೆಯಲ್ಲಿ, ದುಃಖದಲ್ಲಿ ಅಥವಾ ಅಶಾಂತಿಯಲ್ಲಿ ಇದ್ದವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ನೀವು ಆಶೀರ್ವದಿಸಿ ಅವರಿಗೆ ಬೇಕಾಗಿರುವಂತ ಎಲ್ಲಾ ಸಹಾಯವನ್ನು ಒದಗಿಸಿ ಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಸ್ವಾಮಿ, ಇವತ್ತು ಅವರ ಒಂದು ಹುಟ್ಟು ಹಬ್ಬದ ದಿನಕ್ಕಾಗಿ ಈ ವಾರದಲ್ಲಿ ಅವರ ಹುಟ್ಟು ಹಬ್ಬವು ಅವರಿಗೆ ಸಂತೋಷ, ಸಮಾಧಾನ, ಆರೋಗ್ಯವನ್ನು ತಂದು ಕೊಡಲಿ ಮತ್ತು ಅವರಿಗೆ ಬೇಕಾಗಿರುವಂತ ಎಲ್ಲಾ ಆಶೀರ್ವಾದಗಳನ್ನು ನೀನು ಕೊಟ್ಟಂತ ದೇವರು. ಕಡೆಯ ದಿನಮಾನಗಳಲ್ಲಿ, ಕಳೆದ ತಿಂಗಳಲ್ಲಿ ಕೊಟ್ಟಂತ ಈ ಆಶೀರ್ವಾದವನ್ನು ಅವರು ಅನುಭವಿಸಿ ನಿನಗೆ ಕೃತಜ್ಞತರಾಗಿ ಸಭೆಯಲ್ಲಿ ಉತ್ತಮ ಶಿಷ್ಯತ್ವದಲ್ಲಿ ಮತ್ತು ನಿನ್ನ ಮಕ್ಕಳ ಒಂದು ಪ್ರೀತಿಯಲ್ಲಿ ಬಾಳಿ ಬೆಳಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನ ನಾವು ವಿಶೇಷವಾಗಿ ನಿನ್ನ ಒಂದು ಸನ್ನಿಧಾನದಲ್ಲಿ ಮಿಸಸ್ ಮಂಗಲ ಕದ್ಗಾಂವ್ಕರ್ ಅವರ ಕುಟುಂಬ ಮಕ್ಕಳಿಗಾಗಿ ಸಹ ಪ್ರಾರ್ಥಿಸ್ತೇವೆ ಮತ್ತು ಅವರ ಒಂದು ಜೀವಿತದಲ್ಲಿ ಅವರು ತಮ್ಮ ಪತಿಯನ್ನು ನಿಧನದ ಮೂಲಕ ಇಲ್ಲಿ ಭೂಲೋಕ ಯಾತ್ರೆಯನ್ನು ಅವರು ಮುಗಿಸಿ ನಿನ್ನ ಸೇವೆಗಾಗಿ ಬಂದಿರುವಾಗ ಅವರ ಮೇಲೆ ನಿನ್ನ ಹೇರಳವಾದ ಸಹಾಯವಿರಲಿ. ಸಿಸ್ಟರ್ ಮಂಗಲ ಬೇಕಾಗಿರುವಂತ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ, ಅವರ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವನ್ನಿಟ್ಟು ನಡೆಸಬೇಕೆಂಬುದಾಗಿ ಅವರೆಲ್ಲರನ್ನು ಮತ್ತು ಆ ಸಭೆಯನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ. ಮಮ್ಮಿ, ಆಮೆನ್.
ಒಂದು ವಿಷಯ ತಿಳಿಸ್ಬೇಕು. ನಮ್ಮ ತಲೆಗಾಂವ್ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿದ್ದಂತ ರೆವರೆಂಡ್ ಐಸಕ್ ಕದ್ಗಾಂವ್ಕರ್ ಅವರು ಅಕಸ್ಮಿತವಾಗಿ ಶುಕ್ರವಾರ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಹೊಟ್ಟೆಯಲ್ಲಿ ಎಂತದೋ ಕಷ್ಟ ಆದದಕ್ಕಾಗಿ ಅವರು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಇರುವಾಗ ಅವರ ಒಂದು ಕಷ್ಟದಿಂದ ಆ ದೇವರು ಒಂದು ರಾತ್ರಿಯಲ್ಲಿ ನಮ್ಗೆ ಸುದ್ದಿ ಬಂತೇನೆಂದ್ರೆ ಅವರಿಗಾಗಿ ಪ್ರಾರ್ಥಿಸಿರುವುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಅವರ ಒಂದು ಮರಣದ ವಿಷಯ ನಮ್ಗೆ ಸ್ವಲ್ಪ ಗಂಟೆಗಳ ನಂತರ ಗೊತ್ತಾಯಿತು. ಅದಕ್ಕಾಗಿ ರೆವರೆಂಡ್ ಐಸಕ್ ಕದ್ಗಾಂವ್ಕರ್ ಅವರು ನಮ್ಮ ಮಧ್ಯದಲ್ಲಿಲ್ಲ. ಅವರ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ದಯಮಾಡಿ ನೀವು ಪ್ರಾರ್ಥಿಸಿರಿ. ಅವರ ಜೀವಿತ ಈ ಸೇವೆಯಲ್ಲಿ ಮಹತ್ವವಾದಂತ ಜೀವಿತ. ಅವರು ಮಾಡಿರುವಂತ ಎಲ್ಲಾ ಸೇವೆಗಾಗಿ ನಾವು ದೇವರನ್ನು ಕೊಂಡಾಡುವವರಾಗಿದ್ದೇವೆ. I would like to inform you, as a church we have lost one of our very good minister and who has served in the villages in very many positions as the PPEI secretary, andre governing body of educational institution ಅಂತ ನಮ್ಮ ಮೆಥಡಿಸ್ಟ್ ಸಭೆಯಲ್ಲಿ ಉಂಟು. ಹಳ್ಳಿಗಳಲ್ಲಿ ಇರುವಂತ ಮರಾಠಿ ಶಾಲೆಗಳ ಅದರ ದೇಖರೇಖ್ ಇವರು ಮಾಡ್ತಾ ಇದ್ರು. ಅವರು ನಮ್ಮ ಮಧ್ಯದಿಂದ ಮೊನ್ನೆ ದಿವಸ ತೀರಿ ಹೋಗಿ ನಿನ್ನೆ ಅವರ ಸಮಾಧಿ ಆಗಿರುವುದರಿಂದ ಅವರ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಸಭೆಯವರು ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿಕೊಳ್ತೇನೆ. ಬಹಳ ದುಃಖದ ಸಂಗತಿ. ದೇವರ ವಾಕ್ಯವನ್ನು ಓದಿಕೊಳ್ಳುವ. ಈ ವಾಕ್ಯಗಳು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಇರಲಿ. ಎಜೆಕಿಯೇಲನ ಪುಸ್ತಕ 17ನೇ ಅಧ್ಯಾಯ 22ರಿಂದ 24 ವಚನ. ಮತ್ತಾಯನ ಬರೆದಂತ ಸುವಾರ್ತೆ 13ನೇ ವಚನ 24ರಿಂದ 30 ವಚನಗಳು. ನಾನು ಎರಡು ಸಹ ಪ್ರಯತ್ನ ಮಾಡಿದ್ದೇನೆ. ನ್ಯೋಮಿ ಬಹಳ ಸಹಾಯ ಮಾಡ್ತಾಳೆ. ಅವಳನ್ನು ದೇವರು ಆಶೀರ್ವಾದ ಮಾಡ್ಲಿ. Today's first scripture reading is taken from the Old Testament, Ezekiel chapter 17 verses 22 to 24. ಈ ದಿವಸ ನೇಮಕವಾದ ಮೊದಲನೇ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಎಜ್ಕೇಲನ ಪ್ರವಾದನೆ ಗ್ರಂಥ 17ನೇ ಸಂಧಿ ವಚನ 22ರಿಂದ 24. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಎತ್ತರವಾದ ದೇವದಾರು ಮರದ ಮೇಲ್ಗಡೆಯ ರೆಂಬೆಯನ್ನು ತೆಗೆದು ಅದನ್ನು ನೆಡುವೆನು. ತುಟ್ಟ ತುದಿಯ ಚಿಗುರುಗಳಲ್ಲಿ ಅತಿ ಕೋಮಲವಾದದ್ದನ್ನು ಚಿವುಟಿ ಉನ್ನತೋನ್ನತವಾದ ಪರ್ವತದ ಮೇಲೆ ನಾಟುವೆನು. ನಾನು ಅದನ್ನು ಇಸ್ರಾಯೇಲಿನ ಪರ್ವತಾಗ್ರದಲ್ಲಿ ನೆಡಲು ಅದು ಸೊಂಪಾದ ದೇವದಾರು ಮರವಾಗಿ ರೆಂಬೆಗಳನ್ನು ಹರಡಿಸಿ ಫಲ ಕೊಡುವುದು. ಅದರಲ್ಲಿ ಸಕಲ ವಿಧ ಪಕ್ಷಿಗಳು ವಾಸಿಸುತ್ತಾ ಅದರ ರೆಂಬೆಗಳ ನೆರಳನ್ನು ಆಶ್ರಯಿಸುವುದು. ಆಗ ಯೆಹೋವನಾದ ನಾನು ಎತ್ತರವಾದ ಮರವನ್ನು ತಗ್ಗಿಸಿ, ತಗ್ಗಾದದನ್ನು ಎತ್ತರಪಡಿಸಿ, ಹಸುರಾದದ್ದನ್ನು ಒಣಗಿಸಿ, ಒಣಗಿದ್ದನ್ನು ಚಿಗುರಿಸಿದ್ದೇನೆ ಎಂದು ಅರಣ್ಯದ ಸಕಲ ವೃಕ್ಷಗಳು ತಿಳಿಯುವವು. ಇದನ್ನು ಯೆಹೋವನಾದ ನಾನೇ ನುಡಿದು ನಡೆಸಿದ್ದೇನೆ. ದೇವರು ಈ ಪರಿಶುದ್ಧ ವಾಕ್ಯಗಳು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ, ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಿ. ಥ್ಯಾಂಕ್ ಯು ಅಕ್ಕ. ಹೊಸ ಒಡಂಬಡಿಕೆ Second reading is taken from New Testament, Matthew chapter 13, 24 to 30. Matthew 13, 24 to 30. The parable of the wheat and the tares. Another parable he put forth to them, saying, the kingdom of heaven is like a man who sowed good seed in his field. But while man slept, his enemy came and sowed tares among the wheat and went his way. But when the grain had sprouted and produced a crop, then the tares also appeared. So the servant of the owner came and said to him, Sir, did you not sow good seed in your field? How then does it have tares? He said to them, an enemy has done this. The servant said to him, do you want us then to go and gather them up? But he said, no, lest while you gather up the tares, you also uproot the wheat with them. Let both grow together until the harvest, and at the time of harvest, I will say to the reapers, first gather together the tares and bind them in bundles to burn them, but gather the wheat into my barn. May the Lord add his blessing
His word. Thank you, Sister Asha Karkada and Sister Helen Samson Sugnan for the reading. It's been a blessing. ಈ ವಾಕ್ಯಗಳನ್ನು ಓದಿದಕ್ಕಾಗಿ ಸಭೆ ವತಿಯಿಂದ ಈ ಇಬ್ಬರು ಸಹೋದರಿಯರನ್ನು ಆಶಾ ಮತ್ತು ಹೆಲೆನಕ್ಕ ಅವರನ್ನು ನಾನು ಹೊಂದಿಸುವವನಾಗಿದ್ದೇನೆ. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವಂತ ರಾಗ 39ನೇ ಸಂಗೀತ, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಚರ್ಚಸ್ ಒನ್ ಫೌಂಡೇಶನ್, ಶ್ರೀ ಸಾರಿ ಇಂಟರ್ನೆಟ್ ಇರಲಿಲ್ಲ. ನಾವು ಈಗ ಆ ಒಂದು ಹಾಡನ್ನು ಹಾಡಿಕೊಳ್ಳುವ 39ನೇ ಸಂಗೀತ. ಐ ಹೋಪ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್ ರೈಟ್ ನಾವು. ಈಗ ಕೇಳಿಸ್ತಾ ಉಂಟಾ? ಸ್ವರ ಕೇಳಿಸ್ತಾ ಉಂಟು ಈಗ? ಕೇಳಿಸ್ತದಲ್ಲ? ರಾಗ ಮಾಡುವ. 39ನೇ ರಾಗ. ನಾವು ಸಂಗೀತ ಪುಸ್ತಕದಿಂದ ಶ್ರೀ ಸಭೆ ಗಸ್ತಿವಾರ ಕ್ರಿಸ್ತ ಒಬ್ಬನೇ, ದ ಚರ್ಚಸ್ ಒನ್ ಫೌಂಡೇಶನ್. Amen.
ದೇವರ ವಾಕ್ಯದಿಂದ ಓದಿದಂತ ಎರಡು ಭಾಗಗಳು. ಇವತ್ತಿನ ಒಂದು ಶೀರ್ಷಿಕೆ ಏನಂದ್ರೆ ದೇವರು ಎಲ್ಲವನ್ನು ತಿಳಿದಾತನ. ಆತನಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ಆತನಲ್ಲಿ ನಾವು ನಮ್ಮ ವಿಜ್ಞಾಪನೆ ತರ್ತೇವೆ. ಬಟ್ God knows everything. God knows how we are. God knows what time we should get our help. And He is all-knowing God. All-knowing God. Worshipping an all-knowing God. ಆರಾಧಿಸುವಂತ ನಾವು ಎಲ್ಲವನ್ನು ಬಲ್ಲಾತನಾದಂತ ದೇವರನ್ನು ಮಾತ್ರ ನಮ್ಮದಾಗಿ. ಇವತ್ತು ಓದಿದಂತ ದೇವರ ವಾಕ್ಯದಲ್ಲಿ ನಾವು ಮತ್ತಾಯ ನಾನು ತೆಗೆದುಕೊಂಡಿದ್ದೆ, ಎಜೆಕೇಲ್ ಸಹ ತೆಗೆದು, ಇವೆರಡು ಸಾಮ್ಯಗಳು. If you know, these are the two parables. One is in the Old Testament that he is going to do something about the growth that is happening. When you are looking at it, ನೀವು ಈ ವಾಕ್ಯಗಳನ್ನು ಓದಿದಾಗ ಎಜೆಕೇಲ್ 17 ಮತ್ತಾಯ 13ರಲ್ಲಿ ನಾವು ನೆನೆಸ್ತೇವೆ, ದೇವರಿಗೆ ಎಲ್ಲವೂ ಗೊತ್ತುಂಟು, ಎಲ್ಲವೂ ಗೊತ್ತುಂಟು. ಆತನ ಏನ್ ಮಾಡ್ಬೇಕು ಸಹ ನಮಗೆ ಗೊತ್ತುಂಟು. ಅದಕ್ಕೋಸ್ಕರ ನಾನು 30ನೇ ವಾಕ್ಯ ಓದ್ತೇನೆ. ಅದು ಓದಿದ ಮೇಲೆ ನಾವು ಇತಿಹಾಸವನ್ನು ಸ್ವಲ್ಪ ನೋಡುವ. I want to read verse 30 of Matthew chapter 13. It says, let both grow together until the harvest, and at the time of the harvest I will say to the reapers, first gather together the tares or the weeds and bind them in bundle to burn them, but gather the wheat into my barns. ಇದು ದೇವರ ವಾಕ್ಯ. ಇದೇನ್ ಹೇಳ್ತಾನೆ ಅಂದ್ರೆ, ತಾನು ಈ ಒಂದು ಸಾಮ್ಯದಲ್ಲಿ 30ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಎರಡೂ ಕೂಡ ಸುಗ್ಗಿ ಕಾಲದ ತನಕ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರೆಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವನು. If you see the history of this parable, it says something about the owner of the land, something about the sowers, something about the harvesters, something about two things. One is wheat and the weed. And this is a very common story which used to happen. And before I go into the historical evidence, I want to read you one more in the same Matthew chapter 12, verse 22 onwards. It says 22, the ದೆವ್ವ ಹಿಡಿದ ಕುರುಡನು ಮೂಕನಾಗಿರುವ ಒಬ್ಬನು ಆತನ ಬಳಿಗೆ ಅವರು ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನು ಬಾಯಿ ಕಣ್ಣು ಎರಡು ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವಿದ ಕುಮಾರನೆಂದು ಮಾತನಾಡುತ್ತಿದ್ದರು. ಆದ್ರೆ ಫರಿಸಾಯರು, ನೋಡಿ ಇವರು ಬಹಳ ಇಂಪಾರ್ಟೆಂಟ್, ಅದನ್ನು ಕೇಳಿ ಇವನು ದೆವ್ವದ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವವನ್ನು ಬಿಡಿಸ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. Here the Pharisees accused Jesus that with the power of the devil or the power of the evil spirit, he is releasing this man's evil spirit. So he says something very, very special in verse 25. He says, ಅವರಿಗೆ ತಿರುಗಿ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿಸಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿಸಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. If the house is divided, if the kingdom is divided, it will not stand. It will not testify for God. ಕ್ರಿಸ್ತ ಶಕ 440 ವರ್ಷದವರೆಗೂ ಅನೇಕ ಕ್ರೈಸ್ತ ಪಂಗಡಗಳು ಈ ಲೋಕದಲ್ಲಿ ಬಂದು, historically when you look at this, from 40 to 400 AD,
that is after death of Christ, many Christian groups have come into the world, and they have tried to explain what the Bible and the verses of the Bible are saying. Here, this is the simple parable. On this, there was a big debate for 400 years. There were skepticals. They said, ಅವರಿಗೆ ಸಂಶಯದ ಮನೋವೃತ್ತಿ ಇತ್ತು. ಅವರು ಬೇರೆ ರೀತಿಯಲ್ಲಿ ಇದನ್ನು ಕಲಿಸಲು ಪ್ರಾರಂಭ ಮಾಡಿದರು. ದ ಸ್ಕೆಪ್ಟಿಕಲ್, ಅನುಮಾನ ಅಥವಾ ಸಂದೇಹ ಇದ್ದವರು ಈ ಒಂದು ಮನೋಭಾವನೆ ಅವರಲ್ಲಿತ್ತೇನೆಂದ್ರೆ, ಈ ಒಂದು ಪ್ಯಾರಬಲ್ ಸಾಮ್ಯ ಆತನು ಕಲಿಸುವಂತದ್ದನ್ನು ಅವರು ಬೇರೆ ರೀತಿಯಾಗಿ ತಿಳಿದು ಬೇರೆ ರೀತಿಯಲ್ಲಿ ಜನರಿಗೆ ಹೇಳಲು ಶುರು ಮಾಡಿದರು. ಅವರು ಹೇಳ್ತಾರೆ ಏನಂದ್ರೆ, ಕ್ರಿಸ್ತನು ಕಲಿಸಿಕೊಟ್ಟದ್ದನ್ನು ನಾವುಗಳು ತಿಳಿಸಲು ಏನ್ ಮಾಡ್ತಾ ಇದ್ದೇವೆ? ಪ್ರಯತ್ನ ಮಾಡ್ತಾ ಇದ್ದೇವೆ. ವಿ ಆರ್ becoming scholars, we are thinking, we are making investigation in the Bible. And in North Africa, there was one group, 4ನೇ ಶತಮಾನದಲ್ಲಿ ಉತ್ತರ ಆಫ್ರಿಕಾದಲ್ಲಿ ಒಂದು ದಾನಿಗಳ ಒಂದು ಗುಂಪಿತ್ತು. ಅವರು ಏನ್ ಮಾಡ್ಬೇಕಂತ ಗುರುತಿಸಿದರು, ಎಲ್ಲಾ ಕಪಟಿಗಳನ್ನು ಸಭೆಯಿಂದ ತೆಗೆದು ಅವರಿಗೆ ಅವರ ಒಂದು ಭಕ್ತರನ್ನು ಮಾತ್ರ ಸಭೆಯಲ್ಲಿ ಇಡಬೇಕೆಂಬುದಾಗಿ ಅವರು ನಿರ್ಧಾರ ಮಾಡಿ. And the church was totally destroyed. ನಾರ್ತ್ ಆಫ್ರಿಕಾದಲ್ಲಿ 400 ವರ್ಷದ ಶತಮಾನದಲ್ಲಿ ಅವರು ಈ ರೀತಿಯಾಗಿ ಮಾಡಿದ್ರು ಏನಂದ್ರೆ, ಆ ಸಭೆಯಲ್ಲಿ ಪವಿತ್ರವಾದರು ಮಾತ್ರ ಇರಬೇಕು, ಆ ಪಾಪಿಗಳು ಇರಬಾರದು. ಅದಕ್ಕೋಸ್ಕರ ಪವಿತ್ರರಾದವರನ್ನು ಬೇರೆ ತೆಗೆದುಕೊಂಡು ಹೋಗೋದಾಗ ಅವರೆಲ್ಲರೂ ಸಭೆಯನ್ನು ಹೊಡೆದು ಸಭೆಯನ್ನು ಮುರಿದು ಹಾಕಿದ್ರು. ಇದು ಅನುಭವ. ದಿಸ್ ಇಸ್ ಕಾಲ್ಡ್ ಪ್ಯೂರಿಟಸ್ಟ್, ಶುದ್ಧವಾದಿಗಳು ಅಥವಾ ಶುದ್ಧತ್ವವನ್ನು ಕೊಡುವ ಪಂಗಡ. ಇವತ್ತು ಸಹ ನಾವು ನೋಡ್ತೇವೆ ಅನೇಕರು ಈ ರೀತಿಯಾಗಿ. ಮಾರ್ಟಿನ್ ಲೂಥರ್ ಸಹ ಹೇಳ್ತಾನೆ, ಎಲ್ಲಾ ಧರ್ಮ ದ್ರೋಹಿಗಳು ನಾವೇನ್ ಮಾಡ್ಬೇಕು? ಬಹಿಷ್ಕಾರ ಮಾಡ್ಬೇಕು, ಆದ್ರೆ ಅವರನ್ನು ಕೊಲ್ಲಬಾರದು. See, he said, Martin Luther said, we have to remove all those who are against Christianity, and we should not kill them. We should not kill them. ಲೂಥರ್ನು ಹೇಳಿದಂತ ಮಾತು, ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಚರ್ಚ್ ಅಲ್ಲಿ ನೀವು ಹೆರೆಟಿಕ್ಸ್ ಅನ್ನುವಂತ ಧರ್ಮದ್ರೋಹಿಗಳನ್ನು ನೀವು ತೆಗೆದು ಹಾಕಬಹುದು, ಆದ್ರೆ ಅವರನ್ನು ಕೊಲ್ಲಬಾರದು. Today state, you see, very many states are practicing this. If you are not with us, you are against us, and they eliminate. You look at Russia, you look at Iran, you look at Africa, you look at India. They're trying to eliminate people who are not agreeing to their doctrinal understanding. And there are many Christian heretics are there. ಸಾರಿ ಮತ್ತೆ ಇಂಟರ್ನೆಟ್ ಪ್ರಾಬ್ಲಮ್. ಕ್ರೈಸ್ತ ಪಂಗಡದವರು ಅಥವಾ ಧರ್ಮದ್ರೋಹಿಗಳು, ಪರಿಶುದ್ಧರು ದ್ರೋಹಿಗಳು ಅನ್ನುವಂಥದ್ದು ಇದು ವಿಭಾಗ ಮೊದಲಿನಿಂದ ಸಹ ಉಂಟು. We have seen that. We have seen non-conformists, conformists, ಅಥವಾ Protestants and believers and unbelievers. ಇದೆಲ್ಲ ನಾವು ನೋಡುವಾಗ, ಮತ್ತು ಉತ್ಸಾಹವಾದಿಗಳು, zealots ಎಂಬುದಾಗಿ ಕರಿತೇವೆ. Zealots were also, ಅವರಿಗೆ ಬಹಳ ಉತ್ಸಾಹ ಇತ್ತು, ಕ್ರೈಸ್ತತ್ವ ಮುಂದುವರಿಬೇಕು. ಇದೇ ಹಿಸ್ಟ್ರಿಯನ್ನು ನೋಡಿದಾಗ ನಾವು ನೆನೆಸ್ತೇವೆ ಏನಂದ್ರೆ, ಕ್ರೈಸ್ತ ಸಭೆ ಯಾವಾಗ ಈ ರೀತಿಯಾಗಿ ವಾದ ವಿವಾದಗಳಲ್ಲಿ ಬಂದಿದೆ, ಸಭೆ ಮುರಿದು ಹೋಗಿದೆ. ಸಭೆ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ. ಈ ಒಂದು ಸಭೆಗಳ ವಿಷಯದಲ್ಲಿ ನಾವು ಈಗ ಕೇಳುವುದಿಲ್ಲ. ಅನೇಕ ಸಣ್ಣ ಸಣ್ಣ ಸಭೆಗಳೀಗ ಬರ್ತಾ ಉಂಟು. ಅದಕ್ಕೋಸ್ಕರ ಇದನ್ನು ನಾವು ಪರೀಕ್ಷೆ ಮಾಡೋಣ. ಲೆಟ್ us look to this parable and understand why God is telling, this is not your work to kill, to remove, to divide, to take away the evil thing which is sown in the church. You have no right. Don't do this work. ನಾನು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದು ಅಡ್ವರ್ಟೈಸ್ಮೆಂಟ್ ಈ ರೀತಿಯಾಗಿ ಬರ್ದಿದೆ ಅಂದ್ರೆ, a building demolition firm in a large city advertise, we can wreck anything,
we can wreck anything. ನಾವು ಎಂತದ್ದಾದ್ರೂ ಸಹ ಅದನ್ನು ನಾವು ಏನ್ ಮಾಡ್ತೇವೆ, ನಾಶ ಮಾಡ್ತೇವೆ. Church work is not for this. ಕ್ರೈಸ್ತ ಸಭೆ ಹಾಳು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ನೋಡಬೇಕಾದ್ರೆ, ವಾಟ್ ಡಸ್ ಜೀಸಸ್ ಥಿಂಕ್ ಅಬೌಟ್ ಆಲ್ ಆಫ್ ದಿಸ್ ಸ್ಟ್ರೈವಿಂಗ್ ಟು ವಿಂಡಿಕೇಟ್ ಅವರ್ ಪೊಸಿಷನ್? ನಾವು ನೋಡ್ಬೇಕು, ಇಲ್ಲಿ ನಂಬಲಾರದಂತವರನ್ನು ಮತ್ತು ಅಪನಂಬಿಗಸ್ತರನ್ನು ಮತ್ತು ಬಹಳ ಪರಿಶುದ್ಧರೆಂಬುದಾಗಿ ತಿಳಿದುಕೊಂಡವರನ್ನು ನಾವು ನೋಡಿದಾಗ, ಇಲ್ಲಿ ಒಬ್ಬ ಮನುಷ್ಯನ ಈ ರೀತಿಯಾಗಿ ಹೇಳ್ತಾನೆ, ದೇ ಆರ್ ಮೋರ್ ರಿಲಿಜಿಯಸ್ ದ್ಯಾನ್ ಗಾಡ್ ಹಿಮ್ಸೆಲ್ಫ್. ಅನೇಕರು ಪ್ರಯತ್ನ ಮಾಡಿದಾರಲ್ಲ, ಕ್ಲೆನ್ಸಿಂಗ್ ದ ಚರ್ಚ್. ಫ್ರೆಂಡ್ಸ್, ಇಟ್ಸ್ ನಾಟ್ ಮೈ ಡ್ಯೂಟಿ ಆರ್ ಯೋರ್ ಡ್ಯೂಟಿ, ಇಟ್ ಇಸ್ ಗಾಡ್ಸ್ ಚರ್ಚ್. ಇಟ್ಸ್ ಗಾಡ್ಸ್ ಚರ್ಚ್. ಇದಕ್ಕೆ ಸಂಬಂಧಪಟ್ಟವರು ನಾವು ಪರಿಪೂರ್ಣತೆಯನ್ನು ಇನ್ನೂ ನಮ್ಮ ಜೀವಿತದಲ್ಲಿ ಹೊಂದಿಲ್ಲ. ವಿ ಹ್ಯಾವ್ ನಾಟ್ ರೀಚ್ ದಟ್ ಲೆವೆಲ್. ಸೊ ಬೇಗನೆ ನಮ್ಮಲ್ಲಿ ಕಳಪೆ ಅತೃಪ್ತಿ ಉಂಟು, ಅಥವಾ ಅಸಂತೃಷ್ಟಿ ನಮ್ಮಲ್ಲಿ ಉಂಟು. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ನಮ್ಮ ಒಂದು ಪರಿಶುದ್ಧತೆಯನ್ನು ಬೇರೆಯವರಿಗೆ ನಾವು ಕಂಪೇರ್ ಮಾಡಿ ಅದನ್ನು ನಾವು ಸಭೆಯನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತೇವೆ ಎಂಬುದಾಗಿ ಯೇಸು ಸ್ವಾಮಿ ಈ ಒಂದು ಸಾಮ್ಯದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಇಫ್ ವಿ ಆರ್ ನಾಟ್ ಕೇರ್ಫುಲ್, ವಿ ಬಿಕಮ್ ಪ್ರೊಜೆಕ್ಷನ್ ಆಫ್ ಅವರ್ ಓನ್ ಪ್ರೈಡ್. ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಅಹಂ ಭಾವನೆಯನ್ನು ನಾವು ತೋರಿಸುವವರಾಗಿದ್ದೇವೆ. ಅಂತ ಅಹಂಕಾರ, ಅಂತ ಪ್ರತಿಷ್ಠೆ, ಆತ್ಮ ಗೌರವ ಇರುವಂತ ಸಭೆಗಳಲ್ಲಿ ಒಂದು ಆಗಿ ಜೀವಿಸುವಂತದ್ದು ಸಾಧ್ಯವಿಲ್ಲ. See, when your life becomes very important, your contribution and it is called Atma Gaurava, your self-esteem, ಹೆಚ್ಚು ಮಹತ್ವವುಳ್ಳದಾದ್ರೆ ಸಭೆ ಉಳಿಯಲು ಸಾಧ್ಯವಿಲ್ಲ. It disintegrates. Unity disintegrates ಎಂಬುದಾಗಿ ನಾವು ಹೇಳ್ತೇವೆ. ನಿರ್ಲಕ್ಷ್ಯದಿಂದ, ತಾತ್ಸಾರದಿಂದ ಜನರು ನಮ್ಮನ್ನು ಸ್ವಯಂ ಏನಾಗ್ತಾರೆ, ನಾಶನ ಹೊಂದುವಂತ ಸ್ಥಿತಿಯನ್ನು ಜನರು ನೋಡುವಂತವರಾಗಿದ್ದಾರೆ. People will see that we ourselves are responsible for the destruction, and we become the vessels or the instruments of Satan in destroying the church. Satanic instruments ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಾವು ಪರೀಕ್ಷೆ ಮಾಡಿದಾಗ, ಈ ಒಂದು ಕಥೆಯನ್ನು ನಾವು ನೋಡಿದಾಗ, life loses its idealism, disintegration comes rapidly. ನಾವು ಇದನ್ನು ಯೋಚನೆ ಮಾಡ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದಂತ ಈ ಸಾಮ್ಯ ಹಣಜಿ ಮತ್ತು ಗೋಧಿ ವಿಷಯದಲ್ಲಿ ಹೇಳಿದಂತ ಸಾಮ್ಯ ನಾನು ನಿಮ್ಮ ಮುಂದೆ ಇಡುವವನಾಗಿದ್ದೇನೆ. ವೈ ನಾಟ್ ಡೂ ಇಟ್ ನಾವ್? ನಾವು ಕೆಲವರು ಹೇಳ್ಬೋದು, ಇಲ್ಲಿ ಸೇವಕರನ್ನು ನೋಡಿರಿ, 27ನೇ ವಚನ, ರಾತ್ರಿ ಅವರು ಮಲಗಿದಾಗ ಜನರು ನಿದ್ರೆಯಲ್ಲಿರುವಾಗ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿದನು. ಗೋಧಿ ಬೆಳೆದು ಹೊಲಕ್ಕೆ ಬಂದಾಗ ಹಣಜಿ ಸಹ ಕಾಣ ಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಆತನು, ಒಬ್ಬ ವೈರಿ ಈ ಕೆಲಸ ಮಾಡಿದಾನೆ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದ್ರೆ ನಾವು ಅದನ್ನು ಆರಿಸಿ ತೆಗೆಯೋಣವೇ ಎಂದು ಕೇಳಲು ಅವನು, ಬೇಡ, ಹಣಜಿ ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನಲ್ಲಾದರೂ ಕಿತ್ತುವಿರಿ ಅಂತ ಹೇಳ್ತಾನೆ. Think about it. It's a very, very thing. Why we cannot do now? ಯಾಕೆ ಇದನ್ನು ನಾವು ಈಗ ಮಾಡಲು ಸಾಧ್ಯವಿಲ್ಲ? Weeding out wrongdoers is a popular method dealing with evil. ಒಳ್ಳೆಯವರನ್ನು ಸಹ ತೆಗೆದು ಬಿಸಾಡ್ತಾರೆ. ನೀವು ನೋಡಿದಿರಲ್ಲ, ಅನೇಕರು ನೀವು ಪೇಪರ್ ಅಲ್ಲಿ ಓದಿದ್ದೀರಿ. ನಿಮ್ಮ ಒಂದು ಮನೆಗಳಲ್ಲಿ, ನ್ಯೂಸ್ ಪೇಪರ್ಸ್ ಅಲ್ಲಿ ಒಳ್ಳೆಯವರಿಗೆ ಕಷ್ಟ ಯಾಕೆ ಬರ್ತದೆ, ಒಳ್ಳೆಯವರು ಯಾಕೆ ಸಾಯ್ತಾರೆ, ಒಳ್ಳೆಯವರಿಗೆ ಯಾಕೆ ಈ ರೋಗ ಬರ್ತದೆ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಸಹ ಉಂಟಲ್ಲ. ವೈ good people are suffering so much? Why evil people are prospering so much? We want to finish that. Friends, God will not hear such prayers. God will not do
what I said in the beginning, we are not in the wrecking business. In the wrecking business, let God handle it. ಇದು ಏನಾಗಿದೆ, ತಪ್ಪಾದಂತ ಒಂದು ಮಾರ್ಗವಾಗಿದೆ. ಯಾವಾಗ ನೀವು ಗೋಧಿಯಲ್ಲಿ ಮತ್ತು ಹಣಿಜೆಯಲ್ಲಿ ಜೊತೆಗೆ ಬೆಳೆಯುವಾಗ ನಿಮ್ಗೆ ಗೊತ್ತು ಸಹ ಆಗುದಿಲ್ಲ. Jesus said that these things are very difficult. He says, you will destroy even the wheat. Let them grow till the harvest. Let them grow till the harvest. ಕೆಟ್ಟವರು ತೆಗೆದು ಬಿಸಾಡುವುದು ಈ ಲೋಕದ ಪರಿಭಾಷೆ ಆಗಿದೆ. ಆದ್ರೆ ಸಭೆಯಲ್ಲಿ ಇದು ಇರಬಾರದು. ಇದನ್ನು ಆತನ ಶಿಷ್ಯರಾದಂತವರು ಮಾಡಲು ಇಷ್ಟಪಡಬಾರದು. We as disciples of Jesus Christ, we think that we can eliminate evil from the world. Friends, no, we destroy the church. ಇದು ಮೂರ್ಖರ ಲೋಕ ವ್ಯವಹಾರವಾಗಿದೆ. This is foolish thing if you try to do this. ಯಾಕೆಂದ್ರೆ ನಮಗೆ ಅಷ್ಟು ಜ್ಞಾನವಿಲ್ಲ. ಗೋಧಿ ಮತ್ತು ಹಣಿಜದ ವಿಷಯದಲ್ಲಿ ಬೆಳೆಯುವಂತ ಭೇದ ನೋಡಬೇಕಾದ್ರೆ ನಾವು ನಿಜವಾಗಲೂ ಕೊನೆಯವರೆಗೆ ಬೆಳೆ ಏನ್ ಮಾಡ್ಬೇಕು, ಬೆಳೆದು ನಿಲ್ಲುವವರೆಗೂ ಗೋಧಿ ಮತ್ತು ಹಣಿಜಿ ಜೊತೆಗೆ ಬೆಳಿಬೇಕೆಂಬುದಾಗಿ ದೇವರು ಹೇಳ್ತಾರೆ. ಅದನ್ನು ಕಿತ್ತುವುದಕ್ಕೆ ಪ್ರಯತ್ನ ಮಾಡಬೇಡಿ. ಹಣಿಜೆಯನ್ನು ಆರಿಸಿ ತೆಗೆಯುವಂಥದ್ದು ಅಷ್ಟು ಸುಲಭವಾದಂತ ಕೆಲಸವಲ್ಲ. It's not so easy to remove the weed from the wheat. The farmers know it very well and they allow it. Verse 38, 38ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ. ಅದನ್ನು ನಾನು ಓದಲು ಪ್ರಯತ್ನ ಮಾಡುತ್ತೇನೆ. ಅದೇನಂದ್ರೆ, ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಶಿಷ್ಯರು ಬಂದು ಹೊಲದಲ್ಲಿ ಹಣಿಜೆಯ ಸಾಮ್ಯದ ಅರ್ಥವನ್ನು ಹೇಳು ಎಂಬುದಾಗಿ ಅದಕ್ಕೆ ಆತನು, ಒಳ್ಳೆ ಬೀಜ ಬಿತ್ತುವವನೆಂದರೆ ಯೇಸು ಕ್ರಿಸ್ತನು, ಮನುಷ್ಯ ಕುಮಾರನು. ಹೊಲವೆಂದರೆ ಲೋಕ, ಒಳ್ಳೆ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಿಜೆ ಅಂದರೆ ಸೈತಾನನವರು. ಅದನ್ನು ಬಿತ್ತುವವನು ವೈರಿ ಅಂದರೆ ಸೈತಾನನು, ಸುಗ್ಗಿಯ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹಣಿಜೆಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೆ. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳಿಸುವನು. ಅವರು ಆತನ ರಾಜ್ಯದೊಳಗೆ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು. ಆಗ ನೀತಿವಂತರು ತಮ್ಮ ತಂದೆ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು. ಕಿವಿಯುಳ್ಳವನು ಕೇಳಲಿ ಅಂದನು. This is the meaning. This is the meaning of the wheat and the weed parable. Jesus clearly says, let God deal with it. This is not our business. Let God handle it. Wheat and the weed are interrelated. It is difficult to pull up one without doing injury and damage to the other. We have seen it over a period of 400 years, like 1500 years, the church has suffered. Many groups have come because of that one Bible verse that they hold on to it. I said, pulling business is a judgmental business. Don't do that. Don't act as God. Let God handle it. What did Jesus not say in this? ಯಾವುದು ಯೇಸು ಸ್ವಾಮಿ ಇಲ್ಲಿ ಹೇಳಲಿಲ್ಲ. ಅಲ್ಲಿ ಬರೆದಿದೆ ಏನಂದ್ರೆ, he did not ask us to compromise with evil. He said, don't compromise with evil. Let it grow. Let wicked people, ಅವರು ಬೆಳೆದು ನಿಂತಾಗ ನೀವು ಅವರೊಂದಿಗೆ ಏನಾಗಬಾರದು, ಒಂದಾಗಬಾರದು ಮತ್ತು ಕದನ ಮಾಡಬಾರದು. ಟ್ರೂಸ್, ನಾವು ಏನ್ ಮಾಡ್ತೇವೆ, ಕದನವನ್ನು ಮಾಡ್ತೇವೆ. ವಿ ಫೈಟ್ ವಿತ್ ಅದರ್ಸ್. ಕದನ ಮಾಡಬಾರದು ಎಂಬುದಾಗಿ ಹೇಳ್ತಾನೆ. ಬಿಕಾಸ್ he knew that human peace can never bring harvest by reconciliation with treachery, hate and greed. ಆತನಿಗೆ ಗೊತ್ತುಂಟಲ್ಲ, ಮನುಷ್ಯರು ಎಷ್ಟು ಮಾತ್ರಕ್ಕೂ ಸಮಾಧಾನ ತರಲು ಲೋಕದಲ್ಲಿ ಪ್ರಯತ್ನಿಸಿದಾಗ ಅದು ಸಾಧ್ಯವೇ ಆಗಲಿಲ್ಲ. ಯಾರಾದ್ರೂ ವಿಶ್ವಾಸಘಾತದಿಂದಾಗಲಿ, ದ್ವೇಷದಿಂದಾಗಲಿ, ದುರಾಸೆಯಿಂದಾಗಲಿ
ಶಾಂತಿ ತರಲು ಸಾಧ್ಯ ಉಂಟು? No. Jesus said no. Jesus knew that. On the other hand, that many times, perhaps always, the only way we can find peace of mind is to accept the life the way it is today. ಇವತ್ತು ಯಾವ ರೀತಿ ನಾವಿದ್ದೇವೆ ಅದನ್ನ ಆಕ್ಸೆಪ್ಟ್ ಮಾಡ್ಬೇಕು. ಅನೇಕರು ಅದಕ್ಕೆ ವಿರೋಧವಾಗ್ತಾರೆ. ಅನೇಕರು ಅದಕ್ಕೆ ಏನ್ ಮಾಡ್ತಾರೆ, ಈ ಒಂದು ಕೆಟ್ಟದನ್ನು ನೋಡಿ ಒಳ್ಳೆಯವರಿಗೆ ಏನಾಗ್ತದೆ, ಶಾಕ್ ಆಗ್ತದೆ. ಕೆಟ್ಟದಾಗ್ತಾ ಉಂಟು, ಮಳೆ ಬರ್ತಾ ಉಂಟು, ಕರೋನಾ ಬರ್ತಾ ಉಂಟು, ಇದನ್ನು ನಾವು ನೋಡಿದಾಗ ನಮ್ಗೆ ಶಾಕ್ ಆಗ್ತದೆ. ಸಹೋದರ ಸಹೋದರಿ, ಇದು ನಾವೇನು ಬಿತ್ತುತ್ತೇವೆ ಅದನ್ನೇ ಕೊಯ್ಯಬೇಕು. ವಾಟ್ ವಿ ಸೋ ವಿ ಹ್ಯಾವ್ ಟು ರೀಪ್. ನಮ್ಗೆ ಕೋಪ ಬರಬಹುದು, ನಮ್ಗೆ ಎಲ್ಲವನ್ನು ನೋಡಿ ನಮ್ಮ ಜೀವಿತದಲ್ಲಿ ಅತೃಪ್ತಿ ಬರಬಹುದು. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಅವರೊಂದಿಗೆ ನೀವು ಒಂದಾಗಬೇಡಿರಿ, ಎರಡೂ ಸಹ ಬೆಳೀಲಿ, ನಾನ್ ನಿರ್ಧಾರ ಮಾಡ್ತೇನೆ. We cannot, however, afford to drain our energies in combating every evil, every iniquity as we see in some people. Some people are there, only fight, remove evil. ಇಂಥದ್ದನ್ನು ನಾನು ನೋಡಿದ್ದೇನೆ ಸಹೋದರ ಸರ್. ನನ್ನ ಸೇವೆಯಲ್ಲಿ ನಾನು ಬಹಳ ಜನರನ್ನು ನೋಡಿದ್ದೇನೆ. ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಅವರು ಸಭೆಯನ್ನು ಹಾಳು ಮಾಡಿದ್ದಾರೆ. ಜನರು ಸಭೆಗಳನ್ನು ಬಿಟ್ಟು ಹೋಗಿದ್ದಾರೆ. ಜನರಲ್ಲಿ ಅಶಾಂತಿ ತುಂಬಿ ತುಳುಕುತ್ತಾ ಉಂಟು. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ, ನಾವು ಅಣುಜಿಯನ್ನು ತೆಗೆದು ಬಿಸಾಡ್ತೇವೆ. ಅದು ನಮ್ಮ ಕೆಲಸವಲ್ಲ, ಅದು ಯೇಸು ಸ್ವಾಮಿ ತಾನು ಮಾಡುವಂತ ಕೆಲಸ. ಆದ್ರೆ ಆ ಪ್ರಮಾಣ ಏನು, ಅದಕ್ಕೆ ಪ್ರಮಾಣ ಏನು, ಯಾವುದು ಒಳ್ಳೆ ಫಲ ಕೊಡ್ತದೆ ಆ ಮರಕ್ಕೆ ಏನ್ ಮಾಡ್ತಾನೆ, ದೇವರೇ ತೆಗೆದು ಏನ್ ಮಾಡ್ತಾನೆ. ಎಜಿಕೇಲನಲ್ಲಿ ಬರೆದಿದೆ. ಟರ್ನ್ ಟು ಎಜಿಕೇಲ್ ಚಾಪ್ಟರ್ 17, I think, chapter 17. Ezekiel chapter 17. We have read that verses. Look into those verses. Ezekiel chapter 17, verses 22 to 24, which we have read. Thus says the Lord, I will take also one of the highest branches of the high cedar and set it out. I will crop off and the topmost of his young twigs and tender one, and I will plant it on high and prominent mountain, on the mountain of the height of Israel. I will plant it. It will bring forth boughs and bear fruit and be majestic cedar. ದೇವರು ಯಾರನ್ನು ಬೆಳೆಸುತ್ತಾನೆ, ಅದು ಫಲ ಕೊಡ್ತದೆ. ಜನರು ಅದನ್ನು ನೋಡಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. See, when God does, ದೇವರು ಬೆಳೆಸಿದ್ದನ್ನು ನಾವು ಪ್ರಭಾವ ಮಹಿಮೆ ಈ ಲೋಕಕ್ಕೆ ತೋರಿಸುವವರಾಗಿದ್ದೇವೆ. Here it says very clearly that under God's protection and care, whatever grows, it grows on high and prominent mountain. ಅದು ಎತ್ತರದಲ್ಲಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನೀವು ಏನ್ ಮಾಡ್ಬೇಕು, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು. ಆಗ ದೇವರು ನಮ್ಮಲ್ಲಿ ಮಹಿಮೆ ಹೊಂದುತ್ತಾನೆ. ಕೆಟ್ಟದನ್ನು ತೆಗೆದು ಬಿಸಾಡುವುದರಿಂದ ದೇವರ ಮಹಿಮೆ ಆಗುವುದಿಲ್ಲ, ದೇವರ ಸಭೆ ಹಾಳಾಗ್ತದೆ. ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತದೆ, verse 23, on the mountain height of Israel I will plant it, and it will bring forth boughs and bear fruit and be majestic cedar. Under it will dwell bird of every sort, and the shadow of its branches they will dwell. And all the trees of the field shall know that I, the Lord, have brought down the high tree and exalted the low tree, and dried up the green tree and made the dry tree flourish. I, the Lord, have spoken and have done it. The fruit is very important. Today in India, church, we have to bear fruit. ನಾವು ಸಭೆಯಾಗಿ ದೇವರ ಏನ್ ಮಾಡ್ಬೇಕು, ಫಲ ಕೊಡುವಂತವರಾಗಿರ್ಬೇಕು. ದೇವರು ಕೊಟ್ಟದ್ದನ್ನು ನಾವು ನಿಭಾಯಿಸಬೇಕು. Right? We have to do what is God is asking us to do. Today, the world offers many substitutes and many suggestions
God intends to see that people follow his words, follow his guidelines. ನಾವು ಅನೇಕರು ಈ ರೀತಿಯಾಗಿ ಹೇಳ್ತೇವೆ, ಯಾವ ಒಳ್ಳೆ ಒಂದು ಫಲದ ಮರ, ಆಪಲ್ ಮರ ಸ್ಟ್ರಾಬೆರಿ ಕೊಡುವುದಿಲ್ಲ, ಸ್ಟ್ರಾಬೆರಿ ಮರ ಆಪಲ್ ಕೊಡುವುದಿಲ್ಲ. That is what church is. Church, we have to show that we go tall, we grow branches, we grow many branches, so that people take shelter in it. Birds of the air take shelter in it, and we will become fruit-bearing church. If we squabble in this, removing evil and removing this and that, we will not progress. We will divide and destroy the church in ultimate day. ದೇವರು ಹೇಳ್ತಾನೆ, ಈ ರೀತಿಯಾಗಿ ನಾವು ಫಲ ಕೊಡುವವರಾಗಿರಬೇಕು. ನಮ್ಮ ಹತ್ರ ಜ್ಞಾನ ಇರಬೇಕು. ನಾವು ನಿಜವಾಗ್ಲೂ ಯೋಚನೆ ಮಾಡಿ ಆತನ ಸೇವೆಯಲ್ಲಿ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಏನಾಗ್ಬೇಕು, ಬರ್ಡನ್ ಆಗ್ಬೇಕು. ಲಾರ್ಡ್, ಮೈ ಚರ್ಚ್, our church, we should have burden. What is the burden? That we should bear much fruit. We should become shelter. We should become protectors of the people who are in the other side of the life. Those who are not knowing Jesus Christ, those who are in the darkness, those who are practicing evil, and we cannot, however, afford to drain our energies just removing bad from good. ಅದು ಯಾವ ಉಪಯೋಗಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಅವರ ಫಲಗಳಿಂದ ನೀವೇನ್ ಮಾಡ್ತೀರಿ ತಿಳಿದುಕೊಳ್ತೀರಿ. Wrecking business. God's people are not in wrecking business. ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಆಗಿ ಹೇಳಿದ್ದಾರೆ. ಇನ್ನೊಂದು ಹೇಳ್ತೇನೆ, ಕಿಂಗ್ಡಮ್ ಆಫ್ ಗಾಡ್ ಈಸ್ ನೆವರ್ ಬಿಲ್ಟ್ ಆನ್ ಆಂಟಿ ಪ್ರೋಗ್ರಾಮ್. ದೇವರ ರಾಜ್ಯ ನಮ್ಮ ಒಂದು ಅಜೆಂಡಾದಿಂದ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಬೈಬಲ್ನ ಮುಖಾಂತರ ಕಟ್ಟಬೇಕು, ದೇವರ ವಾಕ್ಯದ ಮುಖಾಂತರ ನಾವು ಕಟ್ಟಬೇಕು. ಕಟ್ಟುವುದು ಬಹಳ ಕಷ್ಟದ ಕೆಲಸ, ನಾಶ ಮಾಡುವುದು ಬಹಳ ಈಸಿ, ಟಕ್ಕಂತ ನಾಶ ಮಾಡ್ಬೋದು. To build a church, it's very difficult task. To take everyone together, to listen to all sorts of things. God's grace has to grow in us. ನಮ್ಮ ಮುಂದಿನ ದಿನಗಳು ನಂಬಿಕೆಯಲ್ಲಿ ದೇವರಲ್ಲಿ ನಾವು ನಡೆಸಬೇಕಾಗಿದೆ. Only in God, trust in God, trust in his word. I tell you, in trusting in his word, you have life, you have health, you have blessings, you have all sorts of God's favors. Trust in his word. ಆತನ ವಾಕ್ಯದಲ್ಲಿ ನಂಬಿರಿ. ಬಹಳ ಕಠಿಣವಾದಂತ ದಿನಗಳು ಬರುವುದುಂಟು. ಕಟ್ಟುವವರು ದೇವರ ವಾಕ್ಯದಲ್ಲಿ ಏನಾಗಿರ್ಬೇಕು, ಆಳವಾಗಿ ಬೇರೂರಿರಬೇಕು. ಆಳವಾಗಿ ಬೇರೂರುವವರು ಎತ್ತರವಾಗಿ ಬೆಳೆಯಲು ಸಾಧ್ಯ. ಯೇಸು ಸ್ವಾಮಿ ಹೇಳಿದಂತ ಈ ಸಾಮ್ಯದಲ್ಲಿ ಏನಾಗಿದೆ, ಉಪದ್ರವಗಳಿರ್ಬೋದು, ನೀತಿವಂತರಿಗೆ ಕಷ್ಟವಿರ್ಬೋದು, ನೀತಿವಂತರಿಗೆ ಕೆಡುಕಾಗಬಹುದು, ನೀತಿವಂತರಿಗೆ ಕಷ್ಟವಾಗಬಹುದು. ಆದರೆ ದೇವರು ಅವರ ಜೀವಿತದಲ್ಲಿದ್ದಾನೆ, ದೇವರು ಅವರ ಜೊತೆ ಇದ್ದಾನೆ. ಈ ರೀತಿಯಲ್ಲಿ ನಾವು ಏನು ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ದೇವರು ಹೇಳ್ತಾನೆ, ನಾನ್ ಮಾಡ್ತೇನೆ, ನಾನು ನಿಮ್ಮ ಸಭೆ ಕಟ್ತೇನೆ. I will build my church. We only have to become his instrument, his people, and wait for his judgment. ನಾನು ಈ ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೇನೆ, ನಾನು ಸಭೆಯನ್ನು ಕಟ್ಟುವವನಾಗಿ ಅದನ್ನು ರಕ್ಷಿಸುವವನಾಗಿದ್ದೇನಾ, ಅಥವಾ ಅದನ್ನು ನಾನು ಹಾಳು ಮಾಡುವವನಾಗಿ? Your church history tells us, all the church histories,
ನಿನ್ನನ್ನು ನೀನು ಪರೀಕ್ಷೆ ಮಾಡಿ. Spotlight should fall on me today. Am I breaking the church? This is perhaps the greatest thought from this parable. ನಾನು ಈ ಒಂದು ಸಾಮ್ಯದಿಂದ ಇವತ್ತು ತಿಳಿದುಕೊಳ್ಳಬೇಕೇನೆಂದರೆ, ಸ್ವಾಮಿ, ನಾನು ನಿನ್ನ ಕೆಲಸವನ್ನು ಮಾಡ್ತಾ ಇದ್ದೇನಾ, ಅಥವಾ ನಾನು ಕಟ್ಟುವಂತವನಾಗಿ ಎಲ್ಲವನ್ನು ನಿನ್ನ ಒಂದು ವಾಕ್ಯದ ವಿರುದ್ಧವಾಗಿ ಮಾಡ್ತಾ ಇದ್ದೇನೆ? ಅದು ನಾನು ಪರೀಕ್ಷೆ ಮಾಡಿಕೊಳ್ಳಬೇಕು. Today examine ourselves. Lord, am I building your church? Am I an instrument of developing to a stage where it grows and many people come into this? Many will be blessed. ಈ ಒಂದು ಸಾಮ್ಯ ದೇವರು ಹೇಳಿದ್ದೇನೆಂದ್ರೆ, ನೀವು ಏನಾಗಿದ್ದೀರಿ? ದೇವರ ಹೊಲವಾಗಿದ್ದೀರಿ. ಮತ್ತು ಒಳ್ಳೆ ಬೀಜ ಅಂದ್ರೆ ಯೇಸು ಕ್ರಿಸ್ತನು ಬೀಜ ಬಿತ್ತುವವನಾಗಿದ್ದಾನೆ. ಪರಲೋಕ ರಾಜ್ಯದವರು ನಾವಾಗಿದ್ದೇವೆ. ಹಣಜಿ ಬೆಳೀತದೆ, ಸಭೆಗಳಲ್ಲಿ ಸಹ ಹಣಜಿ ಉಂಟು, ಲೋಕದಲ್ಲಿ ಸಹ ಹಣಜಿ ಉಂಟು. ಆದ್ರೆ ನಾವು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತಿದ್ದೀಯಾದ್ರೆ ಬೇರೂರಿ ನಾವು ಕೆಳಗೆ ಹೋದಾಗೆಲ್ಲ ನಾವು ಮೇಲೆ ಬೆಳೀತಾ ಬೆಳೀತಾ ಹೋಗ್ತೇವೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. May God help us to understand. Sorry, ದಯಮಾಡಿ ಕ್ಷಮಿಸಬೇಕು, ಇಂಟರ್ನೆಟ್ is fluctuating. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ, ಕರ್ತರಾತ್ರಿ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಈ ಒಂದು ಹಾಡನ್ನು ನಾವು ಹಾಡಿಕೊಳ್ಳುವ. ಈ ಒಂದು ಹಾಡು ನಮ್ಗೆ ಹೇಳ್ತದೇನಂದ್ರೆ, ನಾವು ವಿಶ್ವಾಸದಲ್ಲಿ ನಾವು ನಿಜವಾಗ್ಲೂ ದೇವರು ನಮ್ಮನ್ನು ನಡೆಸುತ್ತಾ ಹೋದ್ರೆ ಆತನು ನಮ್ಮ ಜೀವಿತಗಳನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. 27ನೇ ಸಂಗೀತ 27. ನನ್ನ ಸ್ವರ ಕೇಳ್ತದ? 27ನೇ ಸಂಗೀತ. Can you hear me? Hello? ಸ್ವರ ಕೇಳ್ತದ? ಕೇಳ್ತದೆ. 27ನೇ ಸಂಗೀತ ನಾವು ಹಾಡಿಕೊಳ್ಳುವ. ಆಗ ಈ ಒಂದು ರಾಗದಲ್ಲಿ ಯೇಸು ಏನಾಳ್ತಾನೆ? ರಾಜನಾಳುವ ಚಕ್ರಾಧಿಕಾರಿಸುವ ಸಮುದ್ರದಿಂದ ಸಮುದ್ರಕ್ಕೂ ಈ ರಾಜ್ಯ ಅಂತ್ಯವಾಗುವುದು ಎಂಬುದಾಗಿ ದೇವರ ರಾಜ್ಯದ ಸಮೃದ್ಧಿಯ ಪ್ರಾರ್ಥನೆ ನಾವು ಮಾಡಿಕೊಳ್ಳುವ. ಜೀಸಸ್ ಶಾಲ್ ರೇನ್ ವೇರ್ ಎವರ್ ದ ಸನ್. 27ನೇ ಸಂಗೀತ, ಕನ್ನಡ ಪುಸ್ತಕದಲ್ಲಿ 27, 27. Jesus shall reign wherever the sun successive journey run. ಮೂರನೇ ವಚನ ಆಡುವ.
ಗುಲಾಮಗಿರಿಗೆ ವಿಮುಕ್ತ. Third one. ಎಲ್ಲ ಕಡೆ ಉಂಟು. ಇಂಟರ್ನೆಟ್ ವಿಶ್ವ ಎಲ್ಲ ಕಡೆ ಉಂಟು. ಮೂರನೇ ಚರಣ ಮಾತ್ರ ನಾವು ಹಾಡಿಕೊಳ್ಳುವ. Of every tongue, ಸತ್ಯವಾದ ವಚನ ಇದು ಹೇಳ್ತದೆ, people and realm of every tongue dwell on his love with sweetest song, and infant voices shall proclaim their early blessing on his name. ನಾವೆಲ್ಲರೂ ಕರ್ತನಿಗೆ ಒಪ್ಪಿಸಿ ಕೊಟ್ಟಿದೆಯಾದ್ರೆ ಈ ಕಾರ್ಯ ನಮ್ಮದಲ್ಲ. ಈ ಕಾರ್ಯ ಮಾಡುವುದಕ್ಕೆ ದೇವರು ನಮಗೆ ಕರೆದಿಲ್ಲ. ಅದಕ್ಕೋಸ್ಕರ ಈ ಒಂದು ಕರ್ತರಾತ್ರಿ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಾವು ನಿಜವಾಗ್ಲೂ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. Even myself, I will examine before the Lord and seek God's intervention in our life. We have to become a channel of blessing. ನಾವು ಕರ್ತರಾತ್ರಿ ಭೋಜನಕ್ಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ, ನಿಮ್ಮ ಒಂದು ಕರ್ತರಾತ್ರಿ ಭೋಜನಕ್ಕಾಗಿ ಸಿದ್ಧ ಮಾಡಿರುವಂತ ರೊಟ್ಟಿ ದ್ರಾಕ್ಷ ರಸ ನೀವು ತೆಗೆದಿಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ಪುಸ್ತಕದಿಂದ ನಾವು ಇನ್ವಿಟೇಷನ್ ಕೊಡ್ತೇನೆ. ಇನ್ವಿಟೇಷನ್. Ye that do truly and earnestly repent of your sin and are in love and charity with your neighbor and intend to lead a new life following the commandments of God and walking from henceforth in his holy ways, draw near with faith and take his holy sacrament to your comfort, and devotedly kneeling and making your humble confession to Almighty God. ಪ್ರಾರ್ಥನೆ ಮಾಡುವ ಎಲ್ಲರೂ ಒಟ್ಟಾಗಿ. Almighty God, Father of our Lord Jesus Christ, maker of all things, judge of all men, and we acknowledge and bewail of Almighty God, Father of our Lord Jesus Christ, maker of all things, judge of all men, we acknowledge and bewail of our manifold sin and wickedness which we from time to time most grievously have committed by thought, word, and deed against thy divine majesty. We do earnestly repent and are heartily sorry for these of our misdoing. The remembrance of them is grievous unto us. Have mercy upon us. Have mercy upon us, most merciful Father. Forgive us all that is past, and grant us that we may hereafter serve in and please thee in the newness of life, to the honor and glory of thy name, through Jesus Christ our Lord. Amen. ಪ್ರಾರ್ಥನೆ. ನಾವು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳುವ. Almighty God, our heavenly Father, who of thy great mercy have promised forgiveness of the sin of them that heartily repent and through faith turn to thee, have mercy upon us, pardon and deliver us from all our sin, confirm and strengthen us in all the goodness, and bring us to everlasting life, through Jesus Christ our Lord. Amen. Hear the scripture, what it says. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ.
ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪವನ್ನು ಸಹ ನಿವಾರಣೆ ಮಾಡುತ್ತಾನೆ. These are the words of comforts and assurance. ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದ ಎಂಬ ವಾಕ್ಯ ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಅದೇ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಪ್ರತಿಯೊಬ್ಬ ನಾಶ Come to me, all who are labor and are heavily laden, I will give you rest. ಉತ್ತರ ಪ್ರತ್ಯುತ್ತರವನ್ನು ನೀಡುವ ನಿಮ್ಮ ಹೃದಯಗಳನ್ನು ಕರ್ತನಿಗೆ ಎತ್ತಿರಿ. Lift up your hearts. We lift them up unto the Lord. Let us give thanks unto the Lord. Let us, it is meet and right to do so. Therefore, with angels and archangels and with all the company of heaven, we laud and magnify thy glorious name, evermore praising thee and saying, Holy, 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 Lord, God of hosts, heaven and earth are full of thy glory. Glory be to thee, O Lord Most High. Amen. ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರತಿಷ್ಠೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. Let us pray the prayer of consecration. ಅದು ಇಂಗ್ಲಿಷ್ ಅಲ್ಲಿ ನಿಮ್ಮ ಮುಂದೆ ಉಂಟು, ನಾನು ಕನ್ನಡದಲ್ಲಿ ಓದ್ತೇನೆ. ಸರ್ವಶಕ್ತನಾದ ದೇವರೇ, ಪರಲೋಕದ ನಮ್ಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕಾಗಿ ಕೊಟ್ಟಿದ್ದಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷರಹಿತವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯ ಉಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣಾವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಏರ್ಪಡಿಸಿದಂತ ನಿಯಮವನ್ನು ಅನುಸರಿಸಿ ಆತನ ಶ್ರಮ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ತೆಗೆದುಕೊಂಡು ಈ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ ಆತನ ದಿವ್ಯ ದೇಹದ ರಕ್ತದಲ್ಲಿ ಪಾಲುಗಾರರಾಗುವುದಕ್ಕೂ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆತನು ತನ್ನ ಹಿಡಿದು ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿ ಕೊಟ್ಟಿರುವಂತ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅದೇ ರೀತಿ ಊಟವಾದ ಮೇಲೆ ಆತನು ಆ ಪಾತ್ರೆಯನ್ನು ತೆಗೆದುಕೊಂಡು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದರು. ಆಮೆನ್. ನಾವು ಪವಿತ್ರ ಮೇಜಿನ ಬಳಿಗೆ ಬಂದಿರುವಾಗ ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳುವ. All of us can say this prayer in unison. O Lord, our Heavenly Father,
We, thy humble servant, desire the fatherly goodness mercifully to accept this our sacrifice of praise and thanksgiving. Most humbly beseech thee that they grant that by the merit and the death of thy Son Jesus Christ, and through faith in his blood, we and the whole church may obtain forgiveness of sin and all other benefits of his passion. And here we offer and present unto thee, O Lord, ourselves, our souls and bodies, to be reasonable, holy, and lovely sacrifice unto thee, humbly beseeching thee that we all who are partakers of the Holy Communion may be filled with thy grace and heavenly benediction. And although we be unworthy through of our manifold sin to offer unto thee any sacrifice, yet we beseech thee that accept this our bounden duty and service, not weighing our merit, but pardoning our offenses through Jesus Christ our Lord, by whom, with whom, in the unity of the Holy Spirit, all honor and glory be unto thee, O Father Almighty, world without end. Amen. ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಿರಿ, ಇದು ನಿಮಗಾಗಿ ಕರ್ತನು ತನ್ನ ದೇಹವನ್ನು ಕೊಟ್ಟದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. Eat and be thankful to the Lord Jesus Christ, who has given his body for our redemption. ಇದು ನಿಮ್ಮ ಒಂದು ಹೊಸ ಒಡಂಬಡಿಕೆ ರಕ್ತವನ್ನು ಜ್ಞಾಪಕ ಮಾಡಿಕೊಂಡು ಕರ್ತನು ನಿಮಗಾಗಿ ರಕ್ತವನ್ನು ಸುರಿಸಿ ನಿಮ್ಮ ಪಾಪಗಳನ್ನು ಕ್ಷಮಿಸಿದಕ್ಕಾಗಿ ಇದನ್ನು ಕುಡಿದು ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಎಲ್ಲರೂ ಹೇಳಿಕೊಳ್ಳುವ, O Lamb of God that takes away the sin of the world, have mercy upon us. O Lamb of God that takes away the sin of the world, have mercy upon us. O Lamb of God that takes away the sin of the world, grant us thy peace. Amen. ಪ್ರಾರ್ಥನೆ ಮಾಡಿಕೊಳ್ಳುವ. ಅಪ್ಪ ತಂದೆ, ನೀನು ನಿನ್ನ ಸಭೆಯನ್ನು ಕಟ್ಟುತ್ತಿ, ಈ ಸಾಮ್ಯದ ಮೂಲಕ ಈ ಸತ್ಯತೆಗಳನ್ನು ನಮ್ಮ ಮುಂದೆ ಇಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನಲ್ಲಿ, ನೀವು ನನ್ನಲ್ಲಿ ನೆಲೆಯಾಗಿದ್ದರೆ ನಾವು ಬಹಳ ಫಲ ಕೊಡುವವರಾಗ್ತೇವೆ. ಇದನ್ನು ನಾವು ಮರೆತು ಬಿಟ್ಟು ಸ್ವಾಮಿ ಬೇರೆ ಒಂದು ಪಾಠದಲ್ಲಿ ಅಥವಾ ಬೇರೆ ಒಂದು ವಿಷಯದಲ್ಲಿ ಅಥವಾ ಬೇರೆ ಯೋಜನೆ ನಾವು ಸಭೆಗಾಗಿ ಮಾಡುವುದಾದರೆ ನಮ್ಮನ್ನು ಕ್ಷಮಿಸು. ಕೇಳಿದಂತ ನಿನ್ನ ವಾಕ್ಯಗಳನ್ನು ನೀನು ಆಶೀರ್ವದಿಸು. ಇಟರ್ನಲ್ ಗಾಡ್, ವಿ ಥ್ಯಾಂಕ್ ಯು. Eternal God, we thank you for speaking to us through this parable this morning. We know that you have called us to build up your church. You have called us to be planted, rooted, and we allow that you will use us even in this sin and in this world of evil. You will bless each one of us with your presence and with your spirit, and give us the grace to grow in your favor. Allow us, Lord, to be like the cedars grown on high places and seek your blessing, so that the fruit, the branches, and the glory grows from this church. We commit all the members, all those who have participated, into your loving care. Bless us, use us for your glory, submitting ourselves and our growth into your loving care. In Jesus' name we pray. Amen.
ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು, ದೇವರು ಮತ್ತು ಆತನ ಮಗನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಾವು ಬೆಳೆದು ನಮ್ಮ ಹೃದಯಗಳಲ್ಲಿ ನಮ್ಮ ಮನಸ್ಸುಗಳನ್ನು ಆತನಿಗೆ ತೆರೆದಿಟ್ಟವರಾಗಿ, ತಂದೆ, ಮಗ, ಪರಿಶುದ್ಧಾತ್ಮನು ನಮ್ಮಲ್ಲಿ ಸದಾ ಜೀವಿಸಿ ನಮ್ಮನ್ನು ಭದ್ರಪಡಿಸಿ ಸಮೃದ್ಧಿಪಡಿಸಿ ಫಲ ಕೊಡುವಂತ ಮರಗಳಾಗುವಂತೆ, ಗೋಧಿಯ ಒಂದು ಸೂಡುಗಳಾಗುವಂತೆ ದೇವರು ಈಗಲೂ ಯಾವಾಗಲೂ ಕಾಯ್ದು ಕಾಪಾಡಲಿ. ಆಮೆನ್. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನೀವು ನಮ್ಮೊಂದಿಗಿದ್ದದಕ್ಕಾಗಿ, ಈ ಒಂದು ಆರಾಧನೆಯಲ್ಲಿ ಭಾಗ ತೆಗೆದುಕೊಂಡದಕ್ಕಾಗಿ ನಾವು ಕರ್ತನಿಗೆ ವಂದಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ದಿಸ್ ಸಂಡೇ ಮಾರ್ನಿಂಗ್ ಸರ್ವಿಸ್. ಮೇ ದ ಲಾರ್ಡ್ ಬ್ಲೆಸ್ us and give us the peace that passeth all understanding. Thank you, Lord.